ಸ್ನೇಹಿತರೆ, ಪ್ರಜಾಶಕ್ತಿ ಟಿವಿಗೆ ಸ್ವಾಗತ. ನಾನು ಹರ್ಷ ನಾಯಕ್. ಸ್ನೇಹಿತರೆ, ICCಯ ಪ್ರತಿಷ್ಠಿತ ಟೂರ್ನಿಗಳಲ್ಲಿ ಒಂದಾಗಿರುವಂತಹ 2025ರ ಚಾಂಪಿಯನ್ಸ್ ಟ್ರೋಫಿಗೆ ಕೌಂಟ್ಡೌನ್ ಶುರುವಾಗಿದೆ. ಚಾಂಪಿಯನ್ಸ್ ಟ್ರೋಫಿಗೆ ತಂಡವನ್ನು ಕಳುಹಿಸಲು ICC ನಾಳೆಗೆ ಅಂತಿಮ ಗಡುವನ್ನು ಕೂಡ ನೀಡಿದೆ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ತಂಡದ ಆಯ್ಕೆಗೆ ಭಾರಿ ಸಿದ್ಧತೆ ನಡೀತಾ ಇದೆ. ಈ ನಡುವೆ ದೊಡ್ಡ ಸುದ್ದಿಯೊಂದು ಹೊರಬಿದ್ದಿದೆ. ಈ ಸುದ್ದಿಯನ್ನು ಕೇಳಿ ಸಹಜವಾಗಿಯೇ ಕನ್ನಡಿಗರಿಗೂ ಕೂಡ ದೊಡ್ಡ ಆಘಾತ ಎದುರಾಗಿರುವಂಥದ್ದು. ಅದು ವಿಶ್ವಕಪ್ ಇರಲಿ, T20 ವಿಶ್ವಕಪ್ ಇರಲಿ ಅಥವಾ ಚಾಂಪಿಯನ್ಸ್ ಟ್ರೋಫಿಯೇ ಇರಲಿ, ಈ ಟೂರ್ನಿಗಳಲ್ಲಿ ಕಣಕ್ಕಿಳಿಯೋ ತಂಡದಲ್ಲಿ ನಮ್ಮ ಕನ್ನಡಿಗರು ಇರಬೇಕು ಅಂತ ನಾವು ಯಾವಾಗಲೂ ಕೂಡ ಆಸೆ ಪಡ್ತೀವಿ. ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಭಾರತ ತಂಡದಲ್ಲಿ ಕನಿಷ್ಠ ಪಕ್ಷ ಒಬ್ಬ ಕನ್ನಡಿಗನಾದರೂ ಸ್ಥಾನ ಸಿಗಲೇಬೇಕು ಅನ್ನೋದು ನಮ್ಮ ಕನ್ನಡಿಗರ ಅಭಿಪ್ರಾಯ. ಅದರಂತೆ ನಮ್ಮ ಕನ್ನಡಿಗ KL ರಾಹುಲ್ಗೆ ಚಾನ್ಸ್ ಸಿಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೀಗ ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ KL ರಾಹುಲ್ಗೆ ಸ್ಥಾನ ಸಿಗೋದು ಬಹುತೇಕ ಡೌಟ್ ಅನ್ನೋ ಸುದ್ದಿ ಹೊರಬಿದ್ದಿದೆ. ಇದು ಸಹಜವಾಗಿಯೇ ನನಗೂ ಕೂಡ ಬೇಸರಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಇದಕ್ಕೆ ಏನು ಕಾರಣ ಇರ್ಬೋದು? ಒಂದು ವೇಳೆ 15ರ ಬಳಗದಲ್ಲಿ ಕಾಣಿಸಿಕೊಂಡ್ರೂ ಕೂಡ ರಾಹುಲ್ ಅವರಿಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗೋದು ಡೌಟ್ ಅಂತಿರೋದು ಯಾಕೆ? ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಇದಕ್ಕೆ ಮೊದಲ ಕಾರಣ ಏನು ಅಂದರೆ, ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರ್ ರಿಷಬ್ ಪಂತ್ ಎಂಟ್ರಿ ಆಗಿರೋದು. ಡೆಡ್ಲಿ ಬ್ಯಾಟರ್ ರಿಷಬ್ ಪಂತ್ ಆಗಮನ ಕನ್ನಡಿಗನ ಸ್ಥಾನಕ್ಕೆ ಕೂತು ತಂದಿದೆ. KL ರಾಹುಲ್ ಅವರು ವಿಕೆಟ್ ಕೀಪರ್ ಆ್ಯಂಡ್ ಮಿಡಲ್ ಆರ್ಡರ್ ಬ್ಯಾಟರ್ ಆಗಿ ಆಯ್ಕೆ ಆಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಆದ್ರೀಗ ವಿಕೆಟ್ ಕೀಪರ್ ಸ್ಥಾನಕ್ಕೆ ರಿಷಬ್ ಪಂತ್ ಎಂಟ್ರಿ ಕೊಟ್ಟಿದ್ದಾರೆ. 5ನೇ ಸ್ಲಾಟ್ನಲ್ಲಿ ರಿಷಬ್ ಪಂತ್ ಬ್ಯಾಟ್ ಬೀಸೋದು ಪಕ್ಕಾ ಆಗಿರುವಂಥದ್ದು. ಮಿಡಲ್ ಆರ್ಡರ್ನಲ್ಲಿ 4ನೇ ಸ್ಲಾಟ್ನಲ್ಲಿ ಆಡಲು ಸಾಲಿಡ್ ಫಾರ್ಮ್ನಲ್ಲಿರುವಂತಹ ಶ್ರೇಯಸ್ ಅಯ್ಯರ್ ಕೂಡ ರೆಡಿಯಾಗಿದ್ದಾರೆ. 6ನೇ ಸ್ಲಾಟ್ನಲ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕಣಕ್ಕಿಳಿತಾ ಇದ್ದಾರೆ. ಸಂಜು ಸ್ಯಾಮ್ಸನ್ ಇದ್ದಾರೆ, ಈಶಾನ್ ಕಿಶನ್ ಇದ್ದಾರೆ, ಧ್ರುವ್ ಜುರೇಲ್ ಇದ್ದಾರೆ. ಇವರೆಲ್ಲರೂ ಕೂಡ ಮಿಡಲ್ ಆರ್ಡರ್ನಲ್ಲಿ ಸ್ಥಾನಕ್ಕೆ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಮಿಡಲ್ ಆರ್ಡರ್ನಲ್ಲಾಗಲಿ ಅಥವಾ ವಿಕೆಟ್ ಕೀಪರ್ ಸ್ಥಾನದಲ್ಲಾಗಲಿ KL ರಾಹುಲ್ ಅವರಿಗೆ ಸ್ಥಾನ ಪಡೆಯೋದು ಕಷ್ಟ ಅಂತ ಒಂದು ಮಾಹಿತಿ ಬಂದಿದೆ. ಇನ್ನು ಮಿಡಲ್ ಆರ್ಡರ್ನಲ್ಲಿ ಅಥವಾ ವಿಕೆಟ್ ಕೀಪರ್ ಕೋಟಾದಲ್ಲಿ ಇಲ್ದಿದ್ರೆ ಏನು, KL ರಾಹುಲ್ ಅವರು ಆರಂಭಿಕರಾಗಿ ಆಡ್ತಾರೆ ಅಂತ ನೀವು ಹೇಳ್ಬೋದು. ಹಾಗಾದರೆ ನನಗೂ ಕೂಡ ಖುಷಿನೇ. ಆದರೆ ಈ ಸ್ಲಾಟ್ನಲ್ಲೂ ಕೂಡ ಪೈಪೋಟಿ ಜೋರಾಗಿರುವಂಥದ್ದು. ರೋಹಿತ್ ಜೊತೆಗೆ ಇನ್ನಿಂಗ್ಸ್ ಆರಂಭಿಸಲು ಸಾಲು ಆಟಗಾರರು ತಯಾರಾಗಿರುವಂಥದ್ದು. ಗಿಲ್ ಇರ್ಬೋದು, ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಓಪನಿಂಗ್ ಸ್ಲಾಟ್ ಮೇಲೆ ಈಗಾಗಲೇ ಟವಲ್ ಹಾಕೊಂಡು ಕೂತು ಬಿಟ್ಟಿದ್ದಾರೆ. ಋತುರಾಜ್ ಗಾಯಕ್ವಾಡ್ ಇದ್ದಾರೆ, ಈಶಾನ್ ಕಿಶನ್ ಇದ್ದಾರೆ. ಇವರೆಲ್ಲರೂ ಕೂಡ ಒಂದೇ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಹೀಗಾಗಿ KL ರಾಹುಲ್ಗೆ ಆರಂಭಿಕನಾಗಿಯೂ ಕೂಡ ಸ್ಥಾನ ಸಿಗೋದು ಕಷ್ಟ ಅನ್ನುವಂಥ ಮಾಹಿತಿ ಇದೆ. ಪೈಪೋಟಿ ಒಂದು ಕಡೆ ಆದರೆ ಪರ್ಫಾರ್ಮೆನ್ಸ್ ಕೂಡ ರಾಹುಲ್ ಪಾಲಿಗೆ ವಿಲನ್ ಆಗಿರುವಂಥದ್ದು. ಕಳೆದ ವರ್ಷ ಆಡಿದ 2 ಏಕದಿನ ಪಂದ್ಯದಲ್ಲಿ ರಾಹುಲ್ ಫೇಲ್ ಆಗಿದ್ದಾರೆ. ಇದು ಕೂಡ ಸಹಜವಾಗಿಯೇ ರಾಹುಲ್ ಅಗತ್ಯತೆ ತಂಡಕ್ಕಿದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹುಟ್ಟು ಹಾಕಿರುವಂಥದ್ದು. ಕಳೆದ ವರ್ಷ 2 ಏಕದಿನ ಪಂದ್ಯಗಳನ್ನು ಆಡಿದಂತಹ KL ರಾಹುಲ್ 15ರ ಬ್ಯಾಟಿಂಗ್ ಆವರೇಜ್ನಲ್ಲಿ ಕೇವಲ 31 ರನ್ ಗಳಿಸಿದ್ದಾರೆ. ಅದು ಕೂಡ 68.88ರ ಕಳಪೆ ಸ್ಟ್ರೈಕ್ ರೇಟ್ನಲ್ಲಿ. ಹೀಗಾಗಿ ಇದು ಸಹಜವಾಗಿ KL ರಾಹುಲ್ಗೆ ಮುಳ್ಳಾಗುವಂಥ ಸಾಧ್ಯತೆ ಇರುವಂಥದ್ದು. ಪ್ಲೇಯಿಂಗ್ 11ನಲ್ಲಿ KL ರಾಹುಲ್ಗೆ ಸ್ಥಾನ ಸಿಗೋದಂತೂ ಸದ್ಯಕ್ಕೆ ಬಹಳ ಡೌಟ್ ಆಗಿರುವಂಥದ್ದು. ಒಂದು ವೇಳೆ ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲಿ ಸ್ಥಾನ ಪಡೆದರೂ ಕೂಡ ಬ್ಯಾಕಪ್ ಆಟಗಾರನಾಗಿ ರಾಹುಲ್ ಇರಬೇಕಾಗುತ್ತೆ. ಅವರು ಬೆಂಚ್ ಕಾಯುವಂಥ ಸ್ಥಿತಿ ಇರುತ್ತೆ. ಯಾರಾದರೂ ಇಂಜುರಿಗೆ ತುತ್ತಾದರೆ ಅಥವಾ ಕಳಪೆ ಪ್ರದರ್ಶನವನ್ನು ನೀಡಿದರೆ ರಾಹುಲ್ಗೆ ಆಗ ಚಾನ್ಸ್ ಸಿಗುವಂಥ ಸಾಧ್ಯತೆ ಇದೆ. ಏನಾದರೂ ಆಗಲಿ ನಮ್ಮ ಕನ್ನಡಿಗನಿಗೆ ಒಂದು ಚಾನ್ಸ್ ಸಿಗಲಿ ಅನ್ನೋದು ನಮ್ಮ ಆಶಯ ಕೂಡ, ಅದು ನಿಮ್ಮ ಆಶಯ ಕೂಡ ಆಗಿರುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ. ಸ್ನೇಹಿತರೆ, ಈ ರೀತಿಯ ಇನ್ನಷ್ಟು ಕ್ರೀಡಾಲೋಕದ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾಶಕ್ತಿ TV. ಇದು ನಿಮ್ಮ ಧ್ವನಿ.